ಹಲೋ ಗೈಸ್, ವಿನ್ ಪ್ರೋ ಎಫೆಕ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ನಾನು ಕೊಟ್ಟಿರೋ ಲಿಂಕನ್ನು ಫಸ್ಟು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ನೇಮನ್ನು ಹಾಕಿ, ನೇಮ್ ಹಾಕಾದ್ಮೇಲೆ ಕೆಳಗೆ ಇಮೇಲ್ ಅಡ್ರೆಸ್ ಕೇಳುತ್ತೆ. ಇಮೇಲ್ ಅಡ್ರೆಸ್ಸನ್ನು ಹಾಕಿ, ಆಮೇಲೆ ನೆಕ್ಸ್ಟು ಕಾಂಟ್ಯಾಕ್ಟ್ ನಂಬರ್ ಕೇಳುತ್ತೆ. ಅದಾದಮೇಲೆ ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಡಿಸ್ಟಿಕ್ ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಬೇಕು. ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಾದ್ಮೇಲೆ ಒಂದು ಚೆಕ್ ಬಾಕ್ಸ್ ಇರುತ್ತೆ. ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ, ಅಲ್ಲಿ ಹ್ಯೂಮನ್ ವೆರಿಫಿಕೇಷನ್ ಬರುತ್ತೆ. ಸೊ ಅಲ್ಲಿ ಕೇಳುವಂಥ ಕ್ವಶನ್ಗೆ ಆನ್ಸರ್ ಮಾಡಿ. ಆನ್ಸರ್ ಮಾಡಾದ್ಮೇಲೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಈ ಥರ ಸೆಕ್ಯೂರಿಟಿ ವೆರಿಫಿಕೇಷನ್ ಕೇಳಿದಾಗ ಡೂ ದಿಸ್ ಲೇಟರ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಥವಾ ಟೆಲಿಗ್ರಾಮ್ ಮುಖಾಂತರ ನೀವು OTP ಹಾಕಿ ವೆರಿಫೈ ಮಾಡ್ಕೊಬೋದು. ಬಟ್ ಡೂ ದಿಸ್ ಲೇಟರ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಮೇಲ್ಗಡೆ ಬ್ಯಾಂಕ್ ಅಂತ ಕ್ಲಿಕ್ ಮಾಡಿ. ಮೇಲೆ ಬ್ಯಾಂಕ್ ಡೀಟೇಲ್ಸ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅಲ್ಲಿ ಆ್ಯಡ್ ಬ್ಯಾಂಕ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಹೋಲ್ಡರ್ ನೇಮ್ ಕೇಳುತ್ತೆ, ಆಮೇಲೆ ಅಕೌಂಟ್ ನಂಬರ್ ಕೇಳುತ್ತೆ, IFSC ಕೋಡ್ ಕೇಳುತ್ತೆ, ಅದನ್ನೆಲ್ಲ ಹಾಕಿ. ಆಮೇಲೆ IBAN ನಂಬರ್ ಇದೆ, ಅದು ಆಪ್ಷನಲ್ಲು, ಸೊ ಅದನ್ನೇನು ಹಾಕಕ್ಕೆ ಹೋಗ್ಬೇಡಿ. ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಾದ್ಮೇಲೆ ಸೇವ್ ಡೀಟೇಲ್ಸ್ ಅಂತ ಕೊಡಿ. ಸೇವ್ ಡೀಟೇಲ್ಸ್ ಅಂತ ಕೊಟ್ಟಾದ್ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸೇವ್ ಆಗಿರುತ್ತೆ. ಆಮೇಲೆ ನೀವು ಅಲ್ಲಿ ಮೇಲೆ KYC ವೆರಿಫಿಕೇಶನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅಲ್ಲಿ ಗೌರ್ನಮೆಂಟ್ ID ಪ್ರೂಫನ್ನು ಆ್ಯಡ್ ಮಾಡೋಕ್ಕೆ ಹೇಳುತ್ತೆ. ಚೂಸ್ ಆನ್ ಡಿವೈಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಫ್ರಂಟು ಆಧಾರು ಅಥವಾ ಪ್ಯಾನು, ಬ್ಯಾಕ್ ಸೈಡು ಆಧಾರು ಮತ್ತು ಪ್ಯಾನು, ಎರಡರಲ್ಲಿ ಯಾವುದಾದ್ರು ಒಂದನ್ನು ಚೂಸ್ ಮಾಡಿ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಾದ್ಮೇಲೆ ನಿಮ್ಮ ಒಂದು ಸೆಲ್ಫಿ ಕೇಳುತ್ತೆ, ಸೆಲ್ಫಿನೂ ಕೂಡ ಹಾಕಿ. ಸೆಲ್ಫಿ ಹಾಕಾದ್ಮೇಲೆ ಅಲ್ಲಿಗೆ ನಿಮ್ಮ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ವೆರಿಫಿಕೇಷನ್ನು ಪ್ರೋಗ್ರೆಸ್ಸಲ್ಲಿ ಇರುತ್ತೆ. ವಿನ್ ಪ್ರೋ ಎಫೆಕ್ಟ್ಸಲ್ಲಿ ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಕ್ಲಿಯರ್ ಮಾಡಾದ್ಮೇಲೆ ವೆರಿಫಿಕೇಷನ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇರುತ್ತೆ. ಅದ್ರ ಕೆಳಗಿದೆ ನೋಡಿ ಗೋ ಟು ಡ್ಯಾಶ್ ಬೋರ್ಡ್ ಅಂತ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ಕೆಳಗೆ ಲಾಸ್ಟಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ರೆಫರ್ ಆ್ಯಂಡ್ ಅರ್ನ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಕೆಳಗೆ ಅಬ್ಸರ್ವ್ ಮಾಡ್ತಾ ಇದ್ರೆ ರೆಫರ್ ಆ್ಯಂಡ್ ಅರ್ನ್ ಡ್ಯಾಶ್ ಬೋರ್ಡ್ ಪಕ್ಕದಲ್ಲಿ ಅರ್ನ್ $100 ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ಥರ ರಿಕ್ವೈರ್ಮೆಂಟ್ಸ್ ಬರುತ್ತೆ. ಟೋಟಲಿ 4 ರಿಕ್ವೈರ್ಮೆಂಟ್ಸ್ ಇರುತ್ತೆ. ಆ 4 ರಿಕ್ವೈರ್ಮೆಂಟ್ಸಲ್ಲಿ ಯಾವ್ದು ಅಂದರೆ, ಫಸ್ಟು ನೀವು ಅವ್ರ ಟೆಲಿಗ್ರಾಮ್ ಚಾನಲ್ಗೆ ಕನೆಕ್ಟ್ ಮಾಡ್ಕೊಬೇಕು. ಆಮೇಲೆ ನೆಕ್ಸ್ಟು ಅವ್ರ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಬೇಕು ಅಂತಂದರೆ ಅಲ್ಲಿ ಓಪನ್ ಯೂಟ್ಯೂಬ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಓಪನ್ ವಾಟ್ಸಪ್ ಕಮ್ಯುನಿಟಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಜಾಯ್ನ್ ಆದಮೇಲೆ ಮತ್ತೆ ವಾಪಸ್ ಬಂದು ಐ ಹ್ಯಾವ್ ಜಾಯ್ನ್ಡ್ ಅಂತ ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. 3 ಸ್ಟೆಪ್ಸನ್ನ ಫಾಲೋ ಮಾಡಬೇಕು. ಆಮೇಲೆ 4ನೇ ಸ್ಟೆಪ್ ಬಂದು, ನಾಳೆ ನಿಮಗೆ 7 ಗಂಟೆಗೆ ಒಂದು ವೆಬಿನಾರ್ ಇರುತ್ತೆ. ಆ ವೆಬಿನಾರ್ನ ಅಟೆಂಡ್ ಮಾಡಿದ್ರೆ ಅಲ್ಲಿ ನಿಮಗೆ ಒಂದು ಕೂಪನ್ ಕೋಡ್ ಕೊಡ್ತಾರೆ. ಆ ಕೂಪನ್ ಕೋಡ್ ಮುಖಾಂತರ $100 ಟ್ರೇಡಬಲ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. 3 ರಿಕ್ವೈರ್ಮೆಂಟ್ಸನ್ನು ಕಂಪ್ಲೀಟ್ ಮಾಡಾದ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಮೈ ಅಕೌಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಓಪನ್ ಅಕೌಂಟ್ ಅಂತ ಇರುತ್ತೆ, ಆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಒಂದು MT5 ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಸ್ಟ್ಯಾಂಡರ್ಡ್ ಅಂತ ಬಂತಲ್ವಾ, ಆ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಅದನ್ನು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಾದ್ಮೇಲೆ ಸೆಟಪ್ ಯುವರ್ ಅಕೌಂಟ್ ಅಂತ ಈ ಥರ ಬರುತ್ತೆ. ಅಕೌಂಟ್ ಸೆಟ್ಟಿಂಗ್ಸಲ್ಲಿ ಲಿವರೇಜ್ ಎಷ್ಟು ಬೇಕು ಅಂತಿರುತ್ತೆ, ಅದು ಮ್ಯಾಕ್ಸಿಮಮ್ 1:500 ಇರಲಿ. ಆಮೇಲೆ ಮಾಸ್ಟರ್ ಅಕೌಂಟ್ ಪಾಸ್ವರ್ಡ್ ಇರುತ್ತೆ, ಆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಹಾಕಾದ್ಮೇಲೆ ಕಂಪ್ಲೀಟ್ ಪ್ರೊಫೈಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇನ್ನು ನಾಳೆಗೆ ನೀವು ವೆಬಿನಾರ್ ಯೂಸ್ ಮಾಡಿಬಿಟ್ಟು ಅವ್ರು ಕೊಡೋ ಕೂಪನ್ ಕೋಡ್ ಯೂಸ್ ಮಾಡಿ $100 ಕ್ರೆಡಿಟನ್ನು ಟ್ರೇಡಬಲ್ ಬ್ಯಾಲೆನ್ಸ್ ತೊಗೊಳ್ಳೋದು, ಅಷ್ಟೇ ಬ್ಯಾಲೆನ್ಸ್ ಇರೋದು. ಸೊ ನಾಳೆ ಯಾರು ಮಿಸ್ ಮಾಡ್ದಂಗೆ ವೆಬಿನಾರ್ನ ಅಟೆಂಡ್ ಮಾಡಿ. ಥ್ಯಾಂಕ್ ಯು.